ಬಿಜೆಪಿಯ ಕಾರ್ಯಕರ್ತರು ಕೆಲವು ಹಿಜಡ ಕಾರ್ಯಕರ್ತರು ಬಿಜೆಪಿಯ ತಲೆಹಿಡಕ ಕಾರ್ಯಕರ್ತಗಳಿಗೆ ದುಡ್ಡು ಕೊಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕ್ಸಿದಾನಲ್ಲ, ವೋಟ್ ಹಾಕ್ತವ್ರು ಎಲ್ಲಾರು ಬಂದು ಪ್ರಮಾಣ ಮಾಡ್ತಾರ ಕೇಳಿ. ನೀವ್ ಹೆಂಗ್ರಿ ಮಾತಾಡ್ತೀರಾ? ನೀವು ಸಿದ್ದೇಶ್ವರನ ವಿರುದ್ಧ ಹೆಂಗ್ ಮಾತಾಡ್ತೀಯ? ನೀನು ನಿಮ್ ಉಳ್ಳಳ್ಳಿಗೆ ಕಾನ್ಫರೆನ್ಸ್ ತಗೋ, ನಾನು ಮಾತಾಡ್ತೀನಿ. ಉಳ್ಳಳ್ಳಿಗೆ ನಾವಿಲ್ಲ ಅಂದ್ರೆ ಸುಣ್ಣಾಗ ಹೋಗಿರೋ ನಮ್ಮ ಸಮುದಾಯ ಇದು ಹುಡುಗನ ಜೊತೆ. ಅದೇ MP ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಏನು ಮಾಡ್ದ? ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಮಾಣ ಮಾಡ್ಲಿ, ಧರ್ಮಸ್ಥಳದ ಮುಂದೆ ಪ್ರಮಾಣ ಮಾಡ್ಲಿ. ಒಂದೇ ಒಂದು ಫೋನ್ ಮಾಡಿ ಸಿದ್ದೇಶ್ವರನ ಹೇಳಿದ್ರೆ 7,000 ಅಲ್ಲ 10,000 ಓಟು ಆಚೆ ಈಚೆ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ ಅವರು. ನಿಮ್ ಉಳ್ಳಳ್ಳಿ ಜಿಲ್ಲಾಧ್ಯಕ್ಷನೇ ನೇರ ಕಾರಣ ಇವತ್ತು. ಇದಕ್ಕೂ ರೂವಾರಿನ ಅವನೇ. ಮೋಸ ಮಾಡಿಬಿಟ್ಟಿದ್ರೆ ನಿಮ್ ಉಳ್ಳಳ್ಳಿ ಗೆಲ್ತಿರ್ಲಿಲ್ಲ ನಾವು ಪ್ರಾಣ ಬಿಟ್ಟು ಹೋರಾಟ ಮಾಡಿದ್ವಿ ಉಳ್ಳಳ್ಳಿ ಗೆಲ್ತಕ್ಕೆ. ಅವನು ಫಲ್ಗುಣಿ ಹೋಟ್ಲಲ್ಲಿ ಕೆಲವು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ಜೊತೆ ಒಂದು ರೂಮ್ ನಲ್ಲಿ ಮೀಟಿಂಗ್ ಮಾಡಿದ್ದಾನೆ. ಅದು ನೀನ್ ಮಾಡ್ಕೋಬೇಡ ಅನ್ನಲ್ಲ. ಪ್ರೀತಮ್ ಗೌಡ್ರ ಮೇಲೆ ಪ್ರೀತಮ್ ಗೌಡ್ರ ವಿರುದ್ಧ ಮಾತಾಡ್ಲಿಕ್ಕೆ ಯಾವನ ಲೆಕ್ಕಕ್ಕಿಲ್ದವನ ವಿರುದ್ಧ ಮಾತಾಡಕ್ಕಾಗಿಲ್ಲ. ಸುರೇಶ್ ಅಣ್ಣನ ವಿಚಾರದಲ್ಲಿ ಬಂದಿದ್ಯಲ್ಲ, ಸುರೇಶ್ ಅಣ್ಣನಿಗೆ ನೆಕ್ಸ್ಟ್ ವೀರಶೈವ ಸಮಾಜ ಓಟ್ ಹಾಕುತ್ತೆ ಅಂತ ತಿಳ್ಕೊಂಡಿದ್ಯಾ ಬೇಲೂರಲ್ಲಿ? ಬಕೀಟ್ ಹಿಡ್ಕೊಂಡು ಬಂದು ಜಿಲ್ಲಾಧ್ಯಕ್ಷ ಆದವನು ವಿಜೇಂದ್ರ ಕಾಲಿಗೆ ಬಿದ್ದಿರೋ ವಿಡಿಯೋನು ಸಮೇತ ಇದೆ. ರೇವಣ್ಣನ ಹೇಳಿದ್ರು ಸಿದ್ದೇಶ್ ಅಣ್ಣ ಬಂದ್ಬಿಟ್ಟು ನಮ್ಗೆ ವಿರುದ್ಧವಾಗಿ ಮಾಡಿದ್ದಾರೆ ಎಲೆಕ್ಷನ್ ಅಲ್ಲಿ ಅಂತ ರೇವಣ್ಣನ ಮೇಲೆ ಹೇಳಿದ್ರು. ನಿನಗೆ ತಾಕತ್ತಿದ್ರೆ ತಲೆಗೆ ಹೊಡೆದು ಬಿಡ್ತಾರೆ ಗುಂಡು. ಬೇರೆ ತರ ಮಾತಾಡಿದ್ರೆ ಬೇರೆಯವರು ರೆಕಾರ್ಡ್ ಮಾಡಿ ಕಳಿಸು. ಗಾಳಿಯಲ್ಲಿ ಗುಂಡಿ ಹೊಡೆದ್ರೆ ನೀನು ತಲೆಗೆ ಹೊಡಿತಾರೆ ಗುಂಡು. ಹುಷಾರಾಗಿರು. ಬರ್ತೀನಿರು, ಬರ್ತೀವಿ. ಕಂಪ್ಲೇಂಟ್ ನಂಬರ್ ತಗೊಂಡೋಗಿ ಕೊಡೋಗು. ಹೇಳು ಅಂತಾನೆ. ವಿನೋದ್ ಚೌಕಿದಾರ್ ಅಂತ ಮಾತಾಡ್ತೀನಿ ಅಣ್ಣ. ವಿನೋದ್ ಚೌಕಿದಾರ್ ಅಂತೇಳಿ ಮಾತಾಡ್ತೀನಿ ಮರ್ತಿಂದ. ಹೇಳಿ. ಯಾರು? ಮನೋ ಅವರ ಮಾತಾಡೋದು? ಹೌದು. ನಮ್ಮ ವೀರಶೈವ ಸಮಾಜದ ಒಬ್ಬ ಲೀಡರ್ಗೆ ಆತರ ಮಾತಾಡ್ಬೋದ ಅಣ್ಣ ನೀನು? ಅಣ್ಣ ನಾನು ಯಾವುದೇ ವೇದ ಆಗ್ಲಿ ಎಲ್ಲ ಎಲ್ಲಿ ನಿಂತ್ಕೊಂಡು ಮಾತಾಡಿದ್ಯಾ? ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿದ್ಯಲ್ವಾ? ಸಿದ್ದೇಶ್ ನಾಗೇಂದ್ರಣ್ಣ ಇವತ್ತು ಕಾಂಗ್ರೆಸ್ಗಾಗ್ಲಿ ಇನ್ನೊಂದು ಬೇರೆ ಇನ್ನೊಬ್ರು ಮಾತು. ಹಲೋ ಹೇಳಿ. ಹೇಳಿ ಅಣ್ಣ. ನೀವು ಉಳ್ಳಳ್ಳಿನ ಸುರೇಶ್ ಅಣ್ಣಂದು ಎಲೆಕ್ಷನ್ ಅಲ್ಲಿ ನೀವಿದ್ರಾ? ನಾವು ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ನೀವು ಇದ್ರಲ್ಲ. ಇದ್ದು ಅಲ್ವಾ? ಇವತ್ತು ಅವತ್ತೇನಾದ್ರು ನಮ್ಮೂರವರು ಅವತ್ತು ಸಿದ್ದೇಶ್ ಅಣ್ಣನ್ಗೆ ಟಿಕೆಟ್ ಸಿಕ್ಕಿಲ್ಲ, ಆಯ್ತಾ? ನಾವೇನು ಸುರೇಶ್ ಅಣ್ಣ ಸೋಲ್ಬಾರ್ದು, ಸುರೇಶ್ ಅಣ್ಣ ನಿಲ್ಬೇಕು. ನಮ್ಮ ಸಮುದಾಯದಲ್ಲಿ ಇವತ್ತು ಹಾಸನ ಜಿಲ್ಲೆ ನಮ್ಮ ಸಮುದಾಯದಲ್ಲಿ ಒಬ್ಬ MLA ಇಲ್ಲ, ಆಯ್ತಾ? ಅಲ್ಲಿ ಲಿಂಗೇಶ್ ಅಣ್ಣ ಆಪೋಸಿಟ್ ಇದ್ರು ನಾವು ಸುರೇಶ್ ಅಣ್ಣಂಗ್ ಮಾಡಿದ್ವಿ. ಕಾರಣ ಏನು? ಇವ್ರು ಸುರೇಶ್ ಅಣ್ಣ 3 ಬಾರಿ ಸೋತಿದ್ದಾರೆ ಅಂತ. ಅವತ್ತು ನಮ್ಮ ಸಿದ್ದೇಶ್ ಅಣ್ಣ ರೀ ಇವತ್ತಲ್ಲ ರೀ, ಅವ್ರ ತಾತನ ಕಾಲದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋದ್ರಿ. ಸಿದ್ದೇಶ್ ಅಣ್ಣ ಅವ್ರ ತಾತದಿಂದನವೇ, ಯಾರ ದುಡ್ಡಿಲ್ಲ, ಅವ್ರ ಸ್ವಂತ ದುಡ್ಡಿಂದ ಮಾಡ್ಕೊಂಡು ಬಂದಿರೋದ್ರಿ. ನೀವ್ ಹೆಂಗ್ರಿ ಮಾತಾಡ್ತೀರಾ? ನೀವು ಸಿದ್ದೇಶ್ ಅಣ್ಣನ ವಿರುದ್ಧ ಹೆಂಗ್ ಮಾತಾಡ್ತೀಯ ನೀನು? ಈಗ ಒಂದ್ ನಿಮಿಷ ಹೆಂಗ್ ಮಾತಾಡ್ತೀಯ ನೀನು? ನಿಮ್ ಉಳ್ಳಳ್ಳಿಗೆ ಕಾನ್ಫರೆನ್ಸ್ ತಗೋ, ನಾನು ಮಾತಾಡ್ತೀನಿ. ಉಳ್ಳಳ್ಳಿಗೆ ನಾವಿಲ್ಲ ಅಂದ್ರೆ ಸುಣ್ಣಾಗ ಹೋಗಿರೋ ನಮ್ ಸಮುದಾಯ ಇದು ಹುಡುಗನ ಜೊತೆ. ನಮ್ ಸಮುದಾಯದವ್ರದ್ದೇ ಹೆಂಗ್ ಮಾತಾಡ್ತೀಯ? ಅವ್ರ ಅಪ್ಪ ಎಷ್ಟ್ ಸೇವೆ ಮಾಡಿದ್ದಾರೆ ಸಿದ್ದೇಶ್ ಅಣ್ಣಂದು, ಅವ್ರೆಷ್ಟ್ ಸೇವೆ ಮಾಡಿದ್ದಾರೆ ಅಂತ ಗೊತ್ತಿರ್ಲಿ. ಒಂದೇ ಒಂದು ಫೋನ್ ಮಾಡಿ ಸಿದ್ದೇಶ್ ಅಣ್ಣ ಹೇಳಿದ್ರೆ 7,000 ಅಲ್ಲ 10,000 ಓಟು ಆಚೆ ಈಚೆ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ ಅವರು. ನಾನ್ ಫುಲ್ 7 ಗಂಟೆ ಕೇಳಿ. ನಿಂದ ಏನು ಕೇಳಲ್ಲ ಗುರು, ನಿಂದ ಕೇಳೋದಿಲ್ಲ. ನಾವ್ ಏನ್ ಮಾಡಿದ್ದಾರೆ ಒಂದ್ ನಿಮಿಷ ಬೇರೆ ತರ ಹೋಗ್ತದೆ. ನೀನ್ ಕಂಪ್ಲೇಂಟ್ ಕೊಡೋ ಹೋಗಿ ಎಲ್ಲಿಗ್ ಬೇಕಾದ್ರು, ನನಗೆ ನೋ ಪ್ರಾಬ್ಲಮ್. ಬೇರೆ ತರ ಹೋಗ್ಬಿಡ್ತದೆ, ಆಯ್ತಾ? ನೀನು ಯಾವನ ಬಗ್ಗೆ ಮಾತಾಡ್ಬೇಕಾ ಅವನ ಬಗ್ಗೆ ಮಾತಾಡೋ ಬೇಜಾರಿಲ್ಲ ನನಗೆ. ನೀನು ಯಾವನ ವಿರುದ್ಧ ಮಾತಾಡ್ಬೇಕು, ನೀನು ಮಾತಾಡ್ಬೇಕಲ್ವಾ? ಬಿಡು, ನೀನೇ ಫೋನ್ ಮಾಡ್ಬೇಕು. ಅರ್ಧ ಗಂಟೆಲಿ ಹಂಗ್ ಮಾಡ್ತೀನಿ, ನನಗೆ ಗೊತ್ತು. ಮಾಡ್ತೀನಿ. ಯಾವನ್ ಮಾತಾಡಬೇಕು? ನಮ್ಮ ಸಮುದಾಯದ ಬಗ್ಗೆ ಹೆಂಗ ಮಾತಾಡ್ತೀಯ ನೀನು? ಮಾಡ್ತೀನಿ. ಪಕ್ಷ ಕಟ್ಟಿದವ್ರಿಗೆ ಗೊತ್ತು ಯಾರು ಎಲ್ಲಿಂದ ಮೂಲ ಎಲ್ಲಿಂದ ಬಂತಂತ. ಇವತ್ತು ಮರ್ಸೋರ್ ಇರೋವತ್ಗೆ ಮರ್ಸ್ ಮಂಜಣ್ಣ ಇರೋವತ್ಗೆ ಬಿಜೆಪಿ ಉಳಿದಿರೋದಲ್ಲಿ, ಆಯ್ತಾ? ಒಂದೊಂದು ರೂಪಾಯಿನೂ ಕೂಡ ಎಷ್ಟು ಕಷ್ಟಪಟ್ಟು ಪಕ್ಷ ಕಟ್ಟಿದ್ದಾರೆ ಗೊತ್ತಾ? ನೀವೇ ಯಾವನ ಅವಿವೇಕಿ ತರ ಮಾತಾಡ್ಬಿಟ್ರೆ ಅನ್ನಿಸ್ಕೊಬೇಕಾ ನಿನಗೆ? ಅನ್ನಿಸ್ಕೊಬೇಕೇನ ನಿನ್ಗೆ? ಲೂಸ್ ತರ ಮಾತಾಡ್ಕೊಂಡು ಮಾತಾಡ್ತೀರಾ? ಯಾವ್ಯಾವನ್ನ ಮಾತಾಡ್ಕೊಂಡು ಬೇರೆ ತರ ನಡೆದೋಗ್ಬಿಡ್ತದೆ. ನಾನು ಹೇಳ್ತಾ ಇದ್ದೀನಿ ಕೇಳೋ, ರಾಜಕೀಯ ಎಲ್ಲವನ್ಗೂ ಬರ್ತದೆ ಮಾತಾಡಕ್ಕೆ. ಯಾವ ತರ ಮಾತಾಡ್ಬೇಕು ಆ ತರ. ಏನು ಉಳ್ಳಳ್ಳಿ ಅಲ್ಲ, ಒಂದ್ ನಿಮಿಷ ಇರೋ. ಪ್ರೀತಮ್ ಗೌಡ್ರು ನಿಂದು ಇದ್ರೆ ಅದು ನೀನ್ ಮಾಡ್ಕೋಬೇಡ ಅನ್ನಲ್ಲ. ಪ್ರೀತಮ್ ಗೌಡ್ರ ಮೇಲೆ ತಾಕತ್ತಿಲ್ಲ. ಪ್ರೀತಮ್ ಗೌಡ್ರ ವಿರುದ್ಧ ಮಾತಾಡ್ಲಿಕ್ಕೆ ಮಾಡಿರೋದು ಯಾರೋ ಅವ್ರ ಪರ ಹೋಗು. ಕೇಳ್ಕೊಂಡು ಮಾಡೋನಲ್ಲ. ಫೋನ್ ಬರ್ತದೆ, ನೀನ್ ಎತ್ತಿ ಮಾತಾಡೋ.
ಇನ್ನು ಫೋನ್ ಆಯ್ತು, ಎತ್ತು ಮಾತಾಡೋ, ಮಾತಾಡ್ತೀನಿ ನಿನ್ಗೆ ಅಯ್ಯೋ. ಹೇಳ್ತೀನಿ ನಾನು ಇವಾಗಲೇ ಹಾ. ಎಲ್ಲಿಂದ ಮಾಡಿಸ್ಬೇಕು ನಾನು ಮಾತಾಡಿಸ್ತೀನಿ, ಹಾ. ನನ್ಗೆ ಗೊತ್ತು ಎಲ್ಲಿ ಮಾಡ್ಸು ಮಾಡ್ಬೇಕು ಮರೆ. ಅಂತ ಮಾತಾಡ್ತೀನಿ. ಮಾಡ್ಸು. ಆಯ್ತು ಮಾಡ್ಸು. ಮಾಡಿಸ್ತೀನಿ ಬಿಡು. ಅಯ್ಯೋ ನಿನಗೆ ಮಾಡ್ಸು, ಎದ್ಕೋಬೇಕಾ ನಾವು? ಲೇ ನನ್ನ ಮಾಡ್ಸು. ಜೀವನದಲ್ಲಿ ಯಾವನಿಗೆ ಎದ್ರಿಲ್ಲ ಲೇ, ಯಾವನ್ಗೂ ಎದ್ರಿಲ್ಲ. ಹೌದು. ಆಯ್ತಾ, ಧೈರ್ಯದಿಂದನೇ ಬದುಕಿರೋದು, ಎದ್ರ ಜವಮಾನನೇ ಅಲ್ಲ ನಮ್ದು. ನಾವು ಅದೇ ಕೆಲಸ ಬದುಕಿರೋದು. ಆಯ್ತಾ, ಹಾ. ಸಿದ್ದೇಶಣ್ಣ ತಪ್ಪು ಹೇಳು. ಮಾಡಿದ್ರೆ ಹೇಳು, ನಮ್ಗೆ ನಾವು ಸರಿ ಮಾಡಿಸ್ತೀವಿ. ಕೇಳ್ತಾರೆ ಆಯ್ತು, ಅವ್ರು ಎಲ್ಲಾರ ಬಿಡು, ಮಾತನ್ನು. ಅದ್ನೇ ಹೇಳು, ಆಯ್ತಾ, ಅದ್ನೇ ಹೇಳು, ನೀನೇನಾರು ಅದ್ನೇ ಮೋಸ ಹೇಳು. ಮಾಡಿದ್ರೆ ಹೇಳು. ಹಾ, ಅದೇ ಆಯ್ತಾ, ನನಗೆಲ್ಲ ಬಿಟ್ಟು ನೀನು ಪಕ್ಷಕ್ಕೆ ಮೋಸ ಮಾಡಿರೋದು. ಯಾವನ ಲೆಕ್ಕಕ್ಕಿಲ್ದವನು ಅವನು. ಅರ್ಥ ಆಯ್ತಾ? ನಾನ್ ಅವನು ಸುಳ್ಳು ಹೇಳಕ್ಕೆ ಕೇಳಿ, ಯಾರ್ ಲೆಕ್ಕ- ಅವನ ವಿರುದ್ಧ ಮಾತಾಡ್ಲಿಕ್ಕೆ ಆಗ್ದಿರಾ, ಲೆಕ್ಕಕ್ಕಿಲ್ದವನ ವಿರುದ್ಧ ಮಾತಾಡಕ್ಕಾಗಿಲ್ಲ. ಸುರೇಶ್ ಅಣ್ಣನ ವಿಚಾರದಲ್ಲಿ ಬಂದಿದ್ಯಲ್ಲ, ಸುರೇಶ್ ಅಣ್ಣನಿಗೆ ನೆಕ್ಸ್ಟ್ ವೀರಶೈವ ಸಮಾಜ ಓಟ್ ಹಾಕುತ್ತೆ ಅಂತ ತಿಳ್ಕೊಂಡಿದ್ಯಾ ಬೇಲೂರಲ್ಲಿ? ಚಾಲೆಂಜ್ ಮಾಡ್ಲಿ ನಾನು. ನಿಮ್ ಸಮುದಾಯ ಅದೇ ಇರ್ಲಿ ಗೊತ್ತು ನನಗೆ, ಬಟ್ ಆ ಸಮುದಾಯದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅದು ಗಾಣಿಗ ಸಮುದಾಯ ಅಂದ್ರೆ ಇವತ್ತು ಅಷ್ಟೇ ಮಂಗಳೂರಿಂದ ಬರ್ತದೆ, ಇರೋ ನಿನಗೆ ಫೋನು ಅರ್ಧ ಗಂಟೆಲಿ ಬರ್ತದೆ. ಮಾತಾಡು, ಮಂಗಳೂರಿಂದ ಮಾತಾಡು, ಆಯ್ತಾ? ನಮ್ಮ ಡೆಲ್ಲಿಯಿಂದ ಸಮಾಜದ ಮಾತಾಡಲಿ, ವಿರುದ್ಧ ಸತ್ಯ ಮಾತಾಡ್ಲಿಕ್ಕೆ ಹೋದ್ರೆ ಬೇರೆ ತರ ಆಗ್ತದೆ. ಹುಷಾರಾಗಿರೋ. ನಾ ಅರ್ಥ ಆಯ್ತಾ? ಸಮಾಜದ ಯಾವನ ವಿರುದ್ಧ ಬಗ್ಗೆ ಮಾತಾಡಿಲ್ವಲ್ಲ. ಮಾತಾಡು, ನನಗೆ ಬೇಜಾರಿಲ್ಲ. ಸಮಾಜದ ವಿರುದ್ಧ ಯಾರು ನಮ್ಮ ಮಾತಾಡೋದು? ಸಮಾಜದ ನೋಡಪ್ಪ, ಸಮಾಜದ ವಿರುದ್ಧ ಯಾರು ಮಾತಾಡೋದು? ನೋಡೋಣ, ಒಂದು ನಿಮಿಷ ಹೇಳ್ತೀನಿ. ಹಂಗಾರೆ ನಿಮ್ಮ ಅವ್ರನ್ನ ಕರ್ಕೊಂಡು ಒಂದ್ ನಿಮಿಷ ನಾನು ಹೇಳಂತ ಕೇಳಿಲ್ಲ. ಹಂಗಿದ್ರೆ ನಿಮಗೆ ಅವ್ರನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ರಿಸೈನ್ ಮಾಡಿಸಿ ನಿಮ್ಮ ಜನಾಂಗದ ಜಿಲ್ಲಾಧ್ಯಕ್ಷನಾಗಿ ಇಟ್ಕೊಳಕ್ ಹೇಳಿ. ಅವಾಗ ನಿಮಗೆ ಕಷ್ಟ ಆಗುತ್ತೆ. ಅವಾಗ ನಾವು ಬೇರೆಯವರು ಯಾರು ನೀವು ಅವ್ರ ಬಗ್ಗೆ ಮಾತಾಡ್ಕೊಳ್ಳಲ್ಲ. ನಿಮ್ಮ ಇದಕ್ಕೆ ನಿಮ್ಮ ಸಮುದಾಯಕ್ಕೆ ಇಟ್ಕೊಳ್ಳಿ. ನಮ್ ಸಮಾಜದವರು ಹೇಳ್ತೀನಿ ಕೇಳು. ಆಲೂರು ಸಕಲೇಶ್ವರ ಬೇಲೂರಲ್ಲೂ ಗೆಲ್ತೀವಿ ನಮ್ ಸಮಾಜದವರು. ಇದು ಚಾಲೆಂಜ್ ಆಗಿ ತಗಂತ ಇದ್ದೀವಿ ನಮ್ ಸಮಾಜದವರು. ಇದು ಚುನಾವಣೆಗೂ ಇದಕ್ಕೂ ನೀವು ಇದಲ್ಲ. ಚುನಾವಣೆ ಮಾಡಿ ಮಾತಾಡಿದ್ದು ಚುನಾವಣೆ ದೃಷ್ಟಿಯಿಂದನೇ ಅಲ್ವೇನಪ್ಪ ಮಾತಾಡಿರೋದು? ಚುನಾವಣೆ ದೃಷ್ಟಿಯಿಂದನೇ ಮಾತಾಡಿರೋದು. ಚುನಾವಣೆ ಮಾಡಿ ನಾನೊಂದು ಮಾತಾಡ್ತೀನಿ ಕೇಳು. ಒಂದ್ ನಿಮಿಷ ಈಗ ಬಿಜೆಪಿ ನಂಬಿಕೆ ಅಲ್ಲ, ನಾನು ಕೇಳಕ್ ಬರಲ್ಲ. ನಾನೇನು ನಿನ್ ಮಾತು ಕೇಳಲ್ಲ. ನಾನು 7 ಗಂಟೆ ಕೇಳಿಲ್ಲ ನಿಮ್ಗೆ. ಅಲ್ಲಲ್ಲ, ನಿಮ್ ಸಮುದಾಯ ಆತರ ಮೋಸ ಮಾಡಿಲ್ಲ, ನಿಮ್ ಸಮುದಾಯದ ನಾಯಕ ಆತರ ಮೋಸ ಮಾಡಿಲ್ಲ ಅಲ್ವಾ? ಯಾರು ನಮಗೆ ಪ್ರಮಾಣ ಮಾಡಿ ಪಾರ್ಟಿಗೂ ಮಾಡಿಲ್ಲ. ಅವ್ರ ಬಗ್ಗೆ ನನಗೆ ಗೊತ್ತು. ಅವ್ರಿಗೆ ಹೇಳಿ ಇದು ಕ್ಲಿಯರ್ ಮಾಡ್ಬಿಡಪ್ಪ ನೀನು ಅಂತ. ಕ್ಲಿಯರ್ ಮಾಡಕ್ಕೆ ಅವರು ನಿಮ್ ಉಳ್ಳಳ್ಳಿ ಹೇಳಿದ್ರು ನಾನೊಬ್ಬ ಕಾರ್ಯಕರ್ತ ಇದ್ದೀನಿ. ನಾನೊಬ್ಬ ಕಾರ್ಯಕರ್ತ ಇದ್ದೀನಿ. ಇಲ್ಲಿ ನೋಡೋ, ಇದನ್ನ ರೆಕಾರ್ಡ್ ಮಾಡ್ಕೊಂಡು ಉಳ್ಳಳ್ಳಿ ಕಳಿಸೋ. ನಮ್ಮ ಸಮುದಾಯದವ್ರ ಬಗ್ಗೆ ಇನ್ನೊಂದ್ಸತಿ ಯಾರಾದ್ರೂ ಮಾತಾಡಿದ್ರೆ ನಾವು ಬಿಡ್ಲಿಕ್ಕಿಲ್ಲ. 4 ಲಕ್ಷ ಓಟಿದೆ, ಒಬ್ಬ MLA ಇಲ್ಲ. ಅರ್ಥ ಆಯ್ತಾ? ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗ್ ಗೊತ್ತು, ನಾವು ಅನುಭವಿಸ್ತಾ ಇರೋರಿಗೆ ಏನು ನೋವು ಅಂತ. ಅದಕ್ಕೆ ಬಂದ್ಬಿಟ್ಟು ನೀನು ಯಾವನೋ ಒಬ್ಬನ ಮೂಲೆಯಿಂದ ಕರ್ಕೊಂಡು ಬಂದು ನಿನಗೆ ಸಂಬಂಧ ಇಲ್ದಿರೋ ಈ ಕ್ಷೇತ್ರದವನು ಬಂದ್ಬಿಟ್ಟು ನೀನ್ ಅಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀಯ. ಸಮುದಾಯದ ಬಗ್ಗೆ ನನ್ ಸುತ್ತಮುತ್ತಲು ನಿಮ್ ಸಮುದಾಯದ ಸಮುದಾಯದ ಬಗ್ಗೆ ಹೆಂಗ ಮಾತಾಡ್ತೀರಾ ನೀವು? ಸಮುದಾಯದ ಬಗ್ಗೆ ಮಾತಾಡಿಲ್ವಲ್ಲ. ನಿಮ್ ಸಮುದಾಯದ ಬಗ್ಗೆ ನಿಮ್ಗಿಂತ ಹೆಚ್ಚಾಗಿ ಗೌರವ ಇದೆ. ಫೋನ್ ಮಾಡಿದ್ದಾರೆ ನನಗೆ. ಅಣ್ಣ ನೀವು ಸಿದ್ದೇಶಣ್ಣ, ನಾನು ನೋಡು ಅವ್ರಿಗೆ ಯಾವ್ಯಾವ್ದು ವಿರುದ್ಧ ಮಾಡ್ಬೇಕು ಅದೆಲ್ಲ ವಿರುದ್ಧ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ಆ ಪುಣ್ಯಾತ್ಮ ಬಂದ್ಬಿಟ್ಟು ಪಾರ್ಟಿಗೆ ಮೋಸ ಮಾಡೋದಾಗ್ಲಿ, ಮತ್ತೆ ಇನ್ನೊಬ್ರು ಸಮಾಜ ಹೊಡೆದಾಕ ಮಾಡಿಲ್ಲಲ್ವಾ? ಇವತ್ತವರೆಗೂ ಎಲ್ಲಾ ಸಮುದಾಯದವ್ರಿಗೆ ಧರ್ಮಸ್ಥಳ ಪ್ರಮಾಣ ಮಾಡ್ತೀವಿ. ಅವ್ರೇನಾದ್ರೂ ಮೋಸ ಮಾಡಿಬಿಟ್ಟಿದ್ರೆ ನಿಮ್ ಉಳ್ಳಳ್ಳಿ ಗೆಲ್ತಿರ್ಲಿಲ್ಲ. ಗೆಲ್ತಿರ್ಲಿಲ್ಲ. ನಿಮ್ ಉಳ್ಳಳ್ಳಿ ಗೆಲ್ತಿರ್ಲಿಲ್ಲ. ನಾವು ಪ್ರಾಣ ಬಿಟ್ಟು ಹೋರಾಟ ಮಾಡಿದ್ವಿ ಉಳ್ಳಳ್ಳಿ ಗೆಲ್ಸಕ್ಕೆ. ಕೇಳಿ ನಿಮ್ ಉಳ್ಳಳ್ಳಿನ. ಎಲ್ಲಾ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಫೋನ್ ಮಾಡಿ ಫೋನ್ ಎತ್ತಿದ್ರೆ ಹೇಳ್ತಾ ಇದ್ದೆ ನಾನೇ. ಫೋನ್ ಮಾಡಿ ನೀವು ಅವ್ರಿಗೆ ಮಾತಾಡಿ, ನನ್ನ ಹತ್ರ ಏನ್ ಮಾತಾಡ್ತಿದ್ದೀರಾ? ನೀನ್ ಮಾಡಿದ್ಯಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ. ನಾನೇ ಮಾಡಿರೋದು. ನಾನು ಪಕ್ಷದ ಬಗ್ಗೆ ಮಾತಾಡೋದು. ಹೆಸರು ಹೇಳಿದ್ಯಲ್ಲ. ನಾವು ಜಿಲ್ಲಾಧ್ಯಕ್ಷರು, ಅವರೇ ಜಿಲ್ಲಾಧ್ಯಕ್ಷರು, ಹಾಸನ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ನಮ್ಗೆ ಹೆಮ್ಮೆ, ನಮ್ ಸಮಾಜದವರು ಅಂತ. ಆಯ್ತು, ನಮ್ದು ಅಷ್ಟೇ. ಎಲ್ಲೋ ಬಂದ್ಬಿಟ್ಟು ಯಾವ್ದೋ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಬೇಕಾದ್ರು ಮಾತಾಡಿದ್ರೆ ಬಿಟ್ಟು ಬಿಡ್ತೀವಾ? ನಾನು ಎಲ್ಲೂ ಅಲ್ಲ, ನಾನು ಧರ್ಮಸ್ಥಳದಲ್ಲೇ ಮಾತಾಡೋದು. 100 ಕೋಟಿ ಇದು ಏನು ಎಲೆಕ್ಷನ್ಗೋಸ್ಕರ ಮಾಡಿಲ್ಲಪ್ಪ ಅವರು. ಅವರು ಸಮಾಜ ಸೇವೆ ಇವತ್ತಿಂದ ಅವ್ರ ವೈಯಕ್ತಿಕ ಜೀವನ ನನಗೆ ಅವ್ರು. ಆಯ್ತು, ಅವ್ರ ಕೈಲಿ ಹೇಳಿಸ್ಬಿಡಿ, ಹೋಗಿ ಹೇಳಿಸ್ರಿ. ಒಂದು ಲಿಟಿಗೇಷನ್ ಪ್ರಾಪರ್ಟಿಗೆ ಕೈ ಹಾಕಿಲ್ಲ ಇವತ್ತವರೆಗೆ. ಆಮೇಲೆ ಅವರು ಬಿಸ್ನೆಸ್ ಮಾಡಕ್ ಬಂದಿಲ್ಲ. ಹಾಸನದಲ್ಲಿ ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾನ್ ನಿಮ್ಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ನಾನು ಅವ್ರ ವೈಯಕ್ತಿಕವಾಗಿ ನಾನು ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಜಿಲ್ಲಾಧ್ಯಕ್ಷರು ಮಾಡಿರೋದು. ಎಲ್ಲಾ ಜಿಲ್ಲೆಯಲ್ಲೂ ತೆಗೆದು ಬಿಸಾಕಿದ್ರು. ಹಾಸನ ಜಿಲ್ಲೆಯಲ್ಲಿ ಯಾಕೆ ಉಳಿತೇಳು? ಅವ್ರು ಮಾಡಿರೋ ಸೇವೆಗೆ.
ನೀವು ಸೇವೆಗೆ ಅದಕ್ಕೆಲ್ಲ ನನಗೆ ಅದು ಬೇಕಾಗಿಲ್ಲ. ಗೌರ್ಮೆಂಟ್ ನೀವು ನಾನು ವೈಯಕ್ತಿಕ ಗೌರ್ಮೆಂಟ್ ಇಲ್ಲ ಅವ್ರದ್ದು, ಬಿಜೆಪಿ ಗೌರ್ಮೆಂಟ್ ಇಲ್ಲ. ಆದ್ರೂನು ಪಕ್ಷನ ಹೆಂಗೆ ನಡೆಸ್ತಾ ಇದ್ದಾರೆ ಅಂತ ನೋಡು ಫಸ್ಟ್ ನೀನು. ಆಯ್ತಾ? ಗೌರ್ಮೆಂಟ್ ಇಲ್ಲ, ಒಂದು ಟ್ರಾನ್ಸ್ಫರ್ ಕೈ ಹಾಕಿಲ್ಲ ಯಾವತ್ತು ಅವ್ರ ಜೀವನದಲ್ಲಿ, ಒಂದು ಕಾಂಟ್ರಾಕ್ಟ್ ಗೆ ಕೈ ಹಾಕಿಲ್ಲ ಅವ್ರ ಜೀವನದಲ್ಲಿ. ಒಂದು ನಿಮಿಷ ಹೇಳ್ತೀನಿ ಕೇಳಯ್ಯ, ನೀನ್ ಯಾವ್ದೋ ಒಂದು ಪಕ್ಷದಲ್ಲಿ ಯಾವ್ದೋ ಒಂದು ಪಾಲ್ಗಣಿ ಹೋಟ್ಲಲ್ಲಿ ಹೋದ್ರು ಎಲ್ಲಾ ಹೋಟ್ಲಿಗೆ ಎಲ್ಲರೂ ಜನ ಬರ್ತಾರೆ ಗುರು. JDS ಅವರು ಬರ್ತಾರೆ, ಬಿಜೆಪಿ ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತಾರೆ, ಇನ್ನೊಂದು ಪಕ್ಷದವರು ಬರ್ತಾರೆ. ಒಂದು ಹೋಟ್ಲಲ್ಲಿ ಕೂತ್ಕೊಂಡಿದ್ ಕೂಡ್ಲೆ ಜೊತೆಲಿ ಕೂತ್ಕೊಂಡಿ ನಾನು ಮಾತಾಡ್ಬಾರ್ದ? ನಾನು ಇವಾಗ ಕಾಂಗ್ರೆಸ್ಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ, JDS ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ನೀನ್ ರೇವಣ್ಣನ ಕೈಲಿ ಹೇಳ್ಸೋ, ಸಿದ್ದೇಶಣ್ಣ ಬಂದ್ಬಿಟ್ಟು ನಮ್ಗೆ ವಿರುದ್ಧವಾಗಿ ಮಾಡಿದ್ದಾರೆ ಎಲೆಕ್ಷನ್ ಅಲ್ಲಿ ಅಂತ ರೇವಣ್ಣನ ಕೈಲಿ ಹೇಳ್ಸು ನಿನಗೆ ತಾಕತ್ತಿದ್ರೆ. ಅವ್ರಿಗೆಲ್ಲ ನಾವು ತಲೆಗೆ ಹೊಡೆದು ಬಿಡ್ತಾರೆ ಗುಂಡು. ಬೇರೆ ತರ ಬೇರೆಯವರು ರೆಕಾರ್ಡ್ ಮಾಡಿ ಕಳ್ಸು. ಗಾಳಿಲಿ ಗುಂಡಿ ಹೊಡೆದ್ರೆ ನೀನು ತಲೆಗೆ ಹೊಡಿತಾರೆ ಗುಂಡು. ಹುಷಾರಾಗಿ ಇರು, ಬೇರೆ ತರ ಆಗ್ತದೆ. ತಮ್ಮ ಹೆಸರೇನು? ವಿನೋದ್ ಚೌಕಿದಾರ್ ಅಂತಾನೆ. ಎಲ್ಲಿ ಅವರು? ನಾನು ಆಲೂರು, ಮರ್ಸು ನಂದು. ಬರ್ತೀವಿ, ಕೊಡೋಗು ಕಂಪ್ಲೇಂಟ್. ನಂದು ನಂಬರ್ ತಗೊಂಡೋಗಿ ಕೊಡೋಗು, ಹೇಳು ಹಂಗಂತಾನೆ. ಇನ್ನೊಂದ್ಸತಿ ಗಾಳಿಲಿ ಗುಂಡು ಹೊಡಿದ್ರೆ ಬರ್ಕೋ, ನಿನ್ ತಲೆಗೆ ಗುಂಡು ಹೊಡಿತಾರೆ. ಸುಮ್ನೆ ಸುಳ್ಳಿ ಜಾಸ್ತಿ ಇದ್ಬೇಡ. ನಮ್ ಸಮುದಾಯದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನೆ ಇರ್ಲಿಕ್ಕಿಲ್ಲ. ಪಕ್ಷದಲ್ಲಿ ಬೇರೆ ತರ ತೊಂದರೆ ಆಗುತ್ತೆ ನಿನಗೆ. ಉಳ್ಳಳ್ಳಿಗೆ ತಾನೇ ಹೇಳ್ಕೊಟ್ಟಿರೋದು ನಿನ್ಗೆ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಅವನೇ ಹೇಳ್ಕೊಟ್ಟಿದ್ದಾರೆ ನಿನಗೆ ಬೈಲಿಕ್ಕೆ. ನಾನು ಹುಟ್ಟಿದ್ರೆ ನಾನು ಬಂದ್ ಸತ್ಯ ಮಾಡ್ತೀನಿ, ನೀನು ಬಂದ್ ಸತ್ಯ ಮಾಡೋ. ಉಳ್ಳಳ್ಳಿ ಹೇಳ್ಕೊಟ್ಟಿಲ್ಲ ಅಂತ ಸತ್ಯ ಮಾಡೋ. ಅದೇ ಧರ್ಮಸ್ಥಳದ ದೇವಸ್ಥಾನದಲ್ಲಿ ನಿನಗೆ ತಾಕತ್ತಿದ್ರೆ ಡೇಟ್ ಫಿಕ್ಸ್ ಮಾಡು, ಬರ್ತೀವಿ. ಸಾವಿರ ಗಾಡಿಯಲ್ಲಿ ಬರ್ತೀವಿ ನಾವು. ನಮ್ ತಾಕತ್ ಏನಂತ ತೋರಿಸ್ತೀವಿ, ತಾಕತ್ ಏನಂತ ತೋರಿಸ್ತೀವಿ. ಇವತ್ತು ರಾಜ್ಯದಲ್ಲಿ ಹೇಳ್ತೀನಿ, ಪಾಪ ಅಂತ ವ್ಯಕ್ತಿಗಳನ್ನ ಪಕ್ಷಕ್ಕೆ ತ್ಯಾಗ ಮಾಡಿದವ್ರು ಶಿವಪ್ಪರ್ನ ಕ್ರಿಯೇಟ್ ಮಾಡ್ತಾರ. ಶಿವಪ್ಪರ್ ಬಗ್ಗೆ ನೀವು ಮಾತಾಡಕ್ಕೆ ನೀವು ಇದ್ ಮಾಡ್ಬೇಡಿ. ನೀವು ಅಂತ ತ್ಯಾಗ ವ್ಯಕ್ತಿಗಳವರು ನಮ್ಮ ಪಕ್ಷಕ್ಕೆ ದುಡಿಮೆ ಮಾಡಿದವ್ರಿಗೆ ಇಡೀ ಮೋದಿ ಅವ್ರ ಸಮೇತ ಅವ್ರಿಗೆ ಗೌರವ ಕೊಡ್ತಾರೆ. ಶಿವಪ್ಪರ್ ಬಗ್ಗೆ ನೀವು ಮಾತಾಡ್ಬೇಡಿ, ಮತ್ತೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡಿ. ಒಂದ್ ಕೆಲಸ ಮಾಡಿ, ಈಗ ನನಗೆ ಒಂದ್ ನಿಮಿಷ ನಾನು ನಾನು ಒಂದ್ ನಿಮಿಷ ಸಂಪೂರ್ಣವಾಗಿ ಮಾತಾಡೋಕೆ ಮಾಡಿ. ನೀವು ಒಂದ್ ನಿಮಿಷ ನೀವು ಕೊಡ್ಬೇಕಂತ ಏನಾದ್ರು ಡಿಸೈಡ್ ಮಾಡಿದ್ರೆ ಯಾರು ಸಿದ್ದೇಶಣ್ಣ ಅರ್ಥ? ನಾನು ಫುಲ್ ಹೇಳಗಂಟೆ ಕೇಳ್ರಿ. ನೀವು ಜಾಸ್ತಿ ಬೇಡ. ನಾನು ಧರ್ಮಸ್ಥಳಕ್ಕೆ ಬರ್ತೀನಿ. ನಾನು ಸುರೇಶನ ನನಗೆ ಹೇಳ್ಕೊಟ್ಟಿಲ್ಲ, ನನ್ನ ನೋವು ನಾನು ಹೇಳಿದೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ. ಒಂದ್ ನಿಮಿಷ ನಾನು ಹೇಳಗಂಟೆ ಕೇಳ್ರಿ. ನೀವು ನಿಮ್ಮ ಸಿದ್ದೇಶ್ ನಾಗೇಂದ್ರ ಕರ್ಕೊಂಡ್ಬಂದು ನಾನು MP ಚುನಾವಣೆಯಲ್ಲಿ ನಾನು ಯಾರಿಗೂ ಈ ತರ ಮಾಡಿಲ್ಲ, ನಾನು NDA ವಿರುದ್ಧವಾಗಿ ಮಾಡಿಲ್ಲ. ನೀವಲ್ಲ ಅವ್ರು ಮಾಡಕ್ ಹೇಳಿ, ನಾನು ಅವ್ರ ಬಗ್ಗೆ ಮಾತಾಡೋದು. ನೀವೇ ಅವರೇ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ಏನು ಅಂತ ಮಾಡ್ಸಿ. ಆಯ್ತು, ನೀನು ಬಂದು ಸತ್ಯ ಮಾಡೋ ಅವ್ರು ಮಾಡವ್ರೆ ಅಂತ. ಅವ್ರು ಮೊದ್ಲು ಮಾಡು, ಅವ್ರನ್ನ ಕರ್ಕೊಂಡ್ಬಂದು ಮಾಡ್ತೀನಿ ನಾನು. ಆಯ್ತು ಮಾಡು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.